ಈ ಭಿಕ್ಷುಕ ರಾಷ್ಟ್ರದಲ್ಲಿ ಉಗ್ರರೇ ತುಂಬಿಕೊಂಡಿದ್ದಾರೆ ಅಂತ ಹೇಳಿ ಇಡೀ ಜಗತ್ತಿಗೆ ಗೊತ್ತಿರುವಂತ ಸತ್ಯ. ಆದ್ರೆ ಈ ಉಗ್ರಗಾಮಿಗಳ ಹಿಂದೆ ರಾಜಕಾರಣಿಗಳ ಸೋಗಿನಲ್ಲಿ ಒಂದಿಷ್ಟು ಉಗ್ರರು ದೇಶಾದ್ಯಂತ ಸುತ್ತಾಡ್ತಾರೆ. ಅವರ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಹೋಗ್ತೀವಿ ಈಗ. ಹಾಗಾದ್ರೆ ಯಾರು ಆ ಅಸಲಿ ಉಗ್ರಗಾಮಿಗಳು? ಗಮನಿಸ್ತಾ ಹೋಗೋಣ. ಇವರೇ ನೋಡಿ ಪಾಕಿಸ್ತಾನದ ಅಧಿಕೃತ ಉಗ್ರಗಾಮಿಗಳು. ಇವರೇ ನೋಡಿ ಪಾಕಿಸ್ತಾನದ ಅಧಿಕೃತ ಉಗ್ರರು. ಪಾಕಿಸ್ತಾನ ಮಂತ್ರಿಗಳು ಉಗ್ರ ವ್ಯಾಧಿಗಳು. ಒಬ್ಬೊಬ್ರು ದೊಡ್ಡ ಉಗ್ರರು ಇವರೆಲ್ಲ. ಉಗ್ರರಿಗೆ ಪಟ್ಟ ಕಟ್ಟಿ ಕೂರಿಸಿದೆ ಪಾಕಿ ಸರ್ಕಾರ. ಭಯೋತ್ಪಾದಕರೆಲ್ಲರೂ ಪಾಕ್ ಮಂತ್ರಿಗಳು. ಈ ಉಗ್ರರಿಗೆ ಪಟ್ಟ ಕಟ್ಟಿರೋದು ಅಲ್ಲಿನ ಜನ, ಅವ್ರಿಗೆ ಗೊತ್ತಿಲ್ಲ. ಪಾಕ್ ಮಾಜಿ ಮಂತ್ರಿಗಳು ಉಗ್ರವಾದಿಗಳು. ಬಾಯಿ ಓಪನ್ ಮಾಡಿದ್ರೆ ರಕ್ತ 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 ಅಂತವೆ. ಶಾಂತಿ ಅನ್ನೋದೇ ಬೇಡ, ಅವಕ್ಕೆ ನೆಮ್ಮದಿನೇ ಬೇಡ. ರಕ್ತ ಹರಿಸಲು ರೆಡಿ, ಕತ್ತು ಸೀಳಲು ರೆಡಿ. ಎಕ್ಸ್ಪೋಸ್ ಪಾಕಿಸ್ತಾನದ ಮಂತ್ರಿಗಳು ಯಾರ್ಯಾರು? ಹಾಗಾದ್ರೆ ಬನ್ನಿ, ಆ ಪಾಕಿಸ್ತಾನದ ಉಗ್ರಗಾಮಿಗಳು ಯಾರ್ಯಾರು ಅನ್ನೋದನ್ನ ಎಕ್ಸ್ಪೋಸ್ ಮಾಡ್ತಾ ಹೋಗ್ತೀವಿ. ಹಾಗಾದ್ರೆ ಮೊದಲನೇ ಉಗ್ರ ಯಾರು? ಬಿಲಾವಲ್ ಭುಟ್ಟೋ ಜರ್ದಾರಿ. ಅಲ್ಲಿನ ಮಾಜಿ ಪ್ರಧಾನಿ ಭುಟ್ಟೋ ಅವರ ಸುಪುತ್ರ ಈತ ಮಾಜಿ ಸಚಿವ ಬಿಲಾವಲ್ ಭುಟ್ಟೋ ಜರ್ದಾರಿ. ಈತ ಉಗ್ರ, ನಿಜಕ್ಕೂ ಕೂಡ ಈತ ಒಬ್ಬ ಉಗ್ರ. ಯಾವಾಗಲೂ ಕೂಡ ರಕ್ತ ಬೇಕು ಅಂತ ಇರ್ತಾನೆ. ಈತ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾನೆ ಭಾರತದ ವಿರುದ್ಧ. ಭಾರತ ಸರ್ಕಾರ ಯಾವಾಗ ಸಿಂಧು ನದಿ ಒಪ್ಪಂದವನ್ನ ಬ್ರೇಕ್ ಮಾಡ್ತೋ, ಪಾಕಿಸ್ತಾನಕ್ಕೆ ನೀರು ಬಿಡಲ್ಲ ಅಂತ ಹೇಳ್ತೋ, ಅಲ್ಲಿಗೆ ನೀರು ಬಿಡಲಿಲ್ಲ ಅಂತ ಅಂದ್ರೆ ರಕ್ತ ಹರಿಯುತ್ತೆ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಡ್ತಾನೆ ಈ ಬಿಲಾವಲ್ ಭುಟ್ಟೋ ಜರ್ದಾರಿ. ಕೇಳಿಸ್ಕೊಳ್ಳಿ ಆತನ ಮಾತನ್ನ. कश्मीर में हुआ, मगर भारत ने पाकिस्तान पे इल्जाम लगाया है। भारत ने अपना कमजोरियां छुपाने के लिए, अपने अवाम को बेवकूफ बनाने के लिए मोदी ने पाकिस्तान को झूठे इल्जामात पाकिस्तान पे लगाए हैं कि ये इस दहशतगर्दी के वाकया के पीछे है, और इसकी वजह से इन्होंने ऐलान किया है कि ये इनका एकतरफा फैसला है कि जो इंडस वाटर ट्रीटी है, जो मुआहिदा हुआ पाकिस्तान और भारत के दरमियान, जिसके तहत भारत ये मान चुका कि सिंधु आपका है, सिंधु पाकिस्तान का है। मोदी ने और उनकी हुकूमत ने ऐलान किया कि अब वो ये मुआहिदा नहीं मानते। और मैं सखर में इसी सिंधु दरिया के साथ खड़े होके भारत को कहना चाहूंगा कि सिंधु हमारा है और सिंधु हमारा रहेगा। या इस दरिया से हमारा पानी बहेगा या उनका खून बहेगा। ऐसे नहीं हो सकता, ऐसे नहीं हो सकता कि एक दिन तू उठ जाए और ये फैसला करे कि आप
इंडस वाटर ट्रीटी को नहीं मानते हैं। कश्मीर में ಎಸ್, ಇದು ಬಿಲಾವಲ್ ಭುಟ್ಟೋ ಜರ್ಜಾರಿಯ ಮಾತುಗಳು. ನೋಡಿ, ಹೇಳ್ತಾನೆ ಸಿಂಧೂ ನದಿ ಯಾವತ್ತೂ ಕೂಡ ನಮ್ದು, ಮುಂದೇನು ನಮ್ಮದಾಗೆ ಇರುತ್ತೆ. ಸಿಂಧೂ ನದಿ ಯಾವತ್ತೂ ಕೂಡ ನಮ್ದೆ. ನೀರು ಬಿಡಲ್ಲ ಅಂತ ಅಂದ್ರೆ ನಿಮ್ಮ ರಕ್ತವನ್ನ ಹರಿಸ್ತೀವಿ ಅನ್ನೋ ನಿಟ್ಟಿನಲ್ಲಿ ಈ ಬಿಲಾವಲ್ ಭುಟ್ಟೋ ಜರ್ದಾರಿ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಇವನು ನಿಜವಾದ ಉಗ್ರ. ಯಾವಾಗ್ಲೂ ಕೂಡ ರಕ್ತ 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 ಅಂತಿರ್ತಾನೆ. ರಕ್ತ ಹರಿಸ್ಬಿಡ್ತೀವಿ, ಕೊಲೆ ಮಾಡ್ಬಿಡ್ತೀವಿ, ಹಂಗ ಮಾಡ್ಬಿಡ್ತೀವಿ, ಹಿಂಗ ಮಾಡ್ಬಿಡ್ತೀವಿ ಅಂತ ಹೇಳಿ ಅಲ್ಲಿನ ಜನರನ್ನು ಕೂಡ ಪ್ರಚೋದಿಸುವಂತ ಕೆಲಸ ಮಾಡೋದೇ ಇವನ ಕೆಲಸ. ಹಾಗಾಗಿನೇ ಈತ ಅಸಲಿ ಉಗ್ರ ಅಂತ ಹೇಳ್ತಾ ಇರೋದು. ಒಂದಿಷ್ಟು ಜನ ಅಡಗಿ ಬಂದು ದಾಳಿ ಮಾಡಿ ಹೋಗ್ತಾರೆ ಉಗ್ರರು. ಅವರನ್ನ ಪಾಲನೆ ಪೋಷಣೆ ಮಾಡ್ತಾ ಇರುವಂತ ಅಸಲಿ ಉಗ್ರಗಾಮಿ ಪಾಕಿಸ್ತಾನದ ಮಾಜಿ ಪ್ರಧಾನಿ ಭುಟ್ಟೋ ಅವರ ಸುಪುತ್ರ ಈತ. ಬಿಲಾವಲ್ ಭುಟ್ಟೋ ಜರ್ದಾರಿ ಅಂತ ಹೇಳಿ ಈತನ ಹೆಸರು. ಈತ ಹೇಳ್ತಾನೆ, ಭಾರತ ಯಾವಾಗ ಸಿಂಧೂ ನದಿ ಒಪ್ಪಂದವನ್ನ ಕ್ಯಾನ್ಸಲ್ ಮಾಡ್ಕೊಂತೋ, ಪಾಕಿಸ್ತಾನಕ್ಕೆ ಇನ್ನು ಮುಂದೆ ಸಿಂಧೂ ನದಿಯ ನೀರನ್ನ ಬಿಡೋದಿಲ್ಲ ಅಂತ ಹೇಳ್ತೋ, ಅದಾದ ನಂತರ ಕೊಟ್ಟಿರುವಂತ ಹೇಳಿಕೆ ಸಿಂಧೂ ನದಿ ನಮ್ದು, ನಮ್ಮದಾಗೆ ಇರುತ್ತೆ, ನೀರು ಬಿಡ್ಲಿಲ್ಲ ಅಂತ ಅಂದ್ರೆ ಅಲ್ಲಿ ನಿಮ್ಮ ರಕ್ತ ಹರಿಯುತ್ತೆ ಅಂತ ಹೇಳಿದಾನೆ. ಇದು ಭಯೋತ್ಪಾದಕ ನಂಬರ್ 1 ನ ಕತೆ. ಈಗ ಭಯೋತ್ಪಾದಕ ನಂಬರ್ 2 ಯಾರು ಹಾಗಾದ್ರೆ? ಇಶಾಕ್ ದರ್, ಪಾಕಿಸ್ತಾನದ ವಿದೇಶಾಂಗ ಸಚಿವ ಇಶಾಕ್ ದರ್ ಈತನ ಹೆಸರು. ಏನ್ ಬಾಯಿ ಬಿಟ್ರೆ ಭಾರತಕ್ಕೆ ಭಯ ಪಡಲ್ಲ, ಭಾರತವನ್ನ ಬಿಡೋದೇ ಇಲ್ಲ, ಕ್ಷಿಪಣಿಗಳು ನಮ್ಮ ಹತ್ರನೂ ಇದಾವೆ, ಬಾಂಬ್ ನಮ್ಮ ಹತ್ರನೂ ಇದೆ, ಬಾಯಿ ಬಿಟ್ರೆ ಇಂಥದೇ ಮಾತಾಡೋದು ಈತ. ವಿದೇಶಾಂಗ ಸಚಿವ ಈತ ಉಗ್ರರು ಸ್ವತಂತ್ರ ಹೋರಾಟಗಾರರು ಅಂತ ಮಾತನಾಡ್ತಾನೆ. ಉಗ್ರರನ್ನ ಸ್ವತಂತ್ರ ಹೋರಾಟಗಾರರು ಅನ್ನೋ ನಿಟ್ಟಿನಲ್ಲಿ ಮಾತನಾಡಿನೇ ಬೇರೆ ಬೇರೆ ದೇಶಗಳಿಗೆ ಇವರೆಲ್ಲ ಥ್ರೆಟ್ ಆಗಿರೋದೀಗ. ಭಾರತ ಯಾವಾಗ ಆರೋಪವನ್ನ ಮಾಡ್ತೋ ಪಾಕಿಸ್ತಾನದ ಮೇಲೆ, ನೀವು ಸಾಕಿರುವಂತ ಕುನ್ನಿಗಳೇ ನಮ್ಮ ಭಾರತದ ಅಮಾಯಕರ ಮೇಲೆ ದಾಳಿ ಮಾಡಿದ್ದು ಅಂತ ಹೇಳಿ, ಆಗ ಹೇಳ್ತಾನೆ ನಮಗೇನ್ ಗೊತ್ತಿದೆ, ಅವರು ಸ್ವಾತಂತ್ರ್ಯ ಹೋರಾಟಗಾರರು ಆಗಿರಬಹುದು ಅನ್ನೋ ನಿಟ್ಟಿನಲ್ಲಿ ಹೇಳ್ತಾನೆ. ಇಡೀ ಜಗತ್ತಿಗೆ ಗೊತ್ತಿರುವಂತಹ ವಿಚಾರ, ಉಗ್ರರು ಪಾಕಿಸ್ತಾನದಲ್ಲೇ ಹುಟ್ಕೊಳ್ತಾರೆ ಅಂತ ಹೇಳಿ ಇವನ ಮಾತುಗಳನ್ನು ನಮ್ಮ ಕೇಳಿಸ್ಕೊಂಡ್ರೆ वो हमारे साथ करेंगे, उनके साथ होगा। और दूसरा, मैंने गिनवा दिया कि हमने एक्स्ट्रा क्या आज फैसले किए हैं। तीसरा ये है कि जो आपने फरमाया कि क्या उनके इस कदम पे कोई है, उसके हवाले से तो कोई साइड नहीं ले रहा, क्योंकि जो सारी डिस्कशन है, वो जो वाकया हुआ है जम्मू एंड कश्मीर में इंडियन हेल्ड इलीगली ऑक्युपाइड, उसके हवाले से सारी दुनिया ने बिल्कुल स्टेटमेंट दी हैं। वो हमारे बहुत ही करीबी दोस्तों ने भी दी है, चाइना ने भी दी है, तुर्की ने भी दी है, सबने दी है, हमने भी दी है। वर्ड का जो है हमारी अपनी मर्जी है कि हम क्या चूज करें, क्योंकि ये हमने ये नहीं कहा, वो हमें शुक्रगुजार होना चाहिए कि ये तो फ्रीडम फाइटर्स भी हो सकते हैं, वी डोंट नो कि कौन है। तो हमने कोई किसी किस्म की बिल्कुल ऑनेस्टी के साथ स्टेटमेंट दी थी, वो हमारे साथ करेंगे, उनके साथ होगा। और दूसरा, मैंने गिनवा दिया कि हमने एक्स्ट्रा क्या आज फैसले किए हैं। तीसरा ये है कि जो आपने फरमाया कि क्या उनके इस कदम पे कोई है, उसके हवाले से तो कोई साइड नहीं ले रहा, क्योंकि जो सारी डिस्कशन है, वो जो वाकया हुआ है जम्मू एंड कश्मीर में इंडियन हेल्ड इलीगली ऑक्युपाइड, उसके हवाले से सारी दुनिया ने बिल्कुल स्टेटमेंट दी हैं। वो हमारे बहुत ही करीबी दोस्तों ने भी दी हैं, चाइना ने भी दी है, तुर्की ने भी दी है, सबने दी है, हमने भी दी है। वर्ड का जो है हमारी अपनी मर्जी है कि हम क्या चूज करें, क्योंकि ये हमने ये नहीं कहा, वो हमें ಎಸ್, ಗಮನಿಸ್ತಾ ಇದ್ದೀವಿ ಪಾಕಿಸ್ತಾನದ ವಿದೇಶಾಂಗ ಸಚಿವ ಇಶಾಕ್ ದಾರ್ ಕೊಟ್ಟಿರುವಂತ ಹೇಳಿಕೆಯನ್ನ. ಈತ ಟೆರರಿಸ್ಟ್ ನಂಬರ್ 2, ಪಾಕಿಸ್ತಾನದ ವಿದೇಶಾಂಗ ಸಚಿವ. ಏನ್ ಮಾತಾಡಬೇಕು? ಆ ಉಗ್ರರಿಗೂ ನಮಗೂ ಸಂಬಂಧ ಇಲ್ಲ, ಆ ಉಗ್ರರನ್ನ ಹೊಡೆದು ಹಾಕಿಬೇಕಾದ್ರೆ, ಭಾರತದ ಮೇಲೆ ಅವರು ಅಟ್ಯಾಕ್ ಮಾಡಿದ್ದಾರೆ ಅಂತ ಅಂದ್ರೆ ಅದಕ್ಕೂ ನಮಗೂ ಸಂಬಂಧ ಇಲ್ಲ, ಆ ಉಗ್ರರನ್ನ ಹೊಡೆದು ಹಾಕಿ ಅಂತ ಹೇಳಿದ್ರೆ ಓಕೆ, ಮೇ ಬಿ ಇವ್ರಿಗೂ ಅವ್ರಿಗೂ ಸಂಬಂಧ ಇಲ್ಲ ಅಂತ ಹೇಳ್ಬಹುದು. ಆದ್ರೆ ಇವ್ರು ಹೇಳ್ತಾರೆ
ಈ ವಿದೇಶಾಂಗ ಸಚಿವ ಇಶಾಕ್ ದರ್. ಆ ಉಗ್ರರು ಮೇ ಬಿ ಸ್ವಾತಂತ್ರ್ಯ ಹೋರಾಟಗಾರರಾಗಿರಬಹುದು ಅಂತ ಹೇಳಿ, ಸ್ವಾತಂತ್ರ್ಯ ಹೋರಾಟಗಾರರಾಗಿರಬಹುದು ಅಂತ ಹೇಳಿ ಈತ ಸಮರ್ಥನೆಯನ್ನ ಮಾಡ್ಕೊಳ್ತಾನೆ. ಇಶಾಕ್ ದರ್ ವಿದೇಶಾಂಗ ಸಚಿವ, ನಾಚಿಕೆ ಆಗ್ಬೇಕು ಇವರಿಗೆಲ್ಲ. ಹಾಗಾಗಿನೇ ಹೇಳ್ತಾ ಇರೋದು ಇವರೆಲ್ಲ ಪಾಕಿಸ್ತಾನದ ನಿಜವಾದ ಟೆರರಿಸ್ಟ್ಗಳು ಅಂತ ಹೇಳಿ. ಪಾಕಿಸ್ತಾನದ ಜನ ಟೆರರಿಸ್ಟ್ಗಳ ಕೈಯಲ್ಲಿ ಅಧಿಕಾರವನ್ನ ಕೊಟ್ಟಿದ್ದಾರೆ. ಟೆರರಿಸ್ಟ್ಗಳು ಪಾಕಿಸ್ತಾನವನ್ನ ಆಳ್ತಾ ಇದ್ದಾರೆ. ಹಾಗಾಗಿನೇ ಪಾಕಿಸ್ತಾನ ಉದ್ಧಾರ ಆಗ್ತಾ ಇಲ್ಲ, ಭಿಕ್ಷುಕ ರಾಷ್ಟ್ರವಾಗಿನೇ ಇರ್ತಾ ಇದೆ. ಅದಕ್ಕೆ ಕಾರಣ ಇಂಥ ರಾಜಕಾರಣಿಗಳು. ಹೆಂಗೆ ಹೇಳ್ತಾರೆ ನೋಡಿ, ಈ ಉಗ್ರರು ಸ್ವಾತಂತ್ರ್ಯ ಹೋರಾಟಗಾರರು ಅಂತ ಹೇಳಿ. ಸ್ವಾತಂತ್ರ್ಯ ಹೋರಾಟಗಾರರ ಮರ್ಯಾದೆಯನ್ನ ತೆಗೆಯೋರು ಇವರೆಲ್ಲ.